ಅಂತದೆ. ನಮ್ಮ ಭದ್ರಾವತಿಲಿ ಯಾರು ತಿಳುವಳಿಕೆ ಇಲ್ದಿರೋ ಜನ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಮುಂದಿನ ದಿನದಲ್ಲಿ ಇದೇ ಹೋರಾಟ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ನಿಮ್ಮ ಮನೆ ಮಕ್ಕಳನ್ನ ನೀವು ಕಳ್ಕೊಳ್ಳೋದಲ್ದೇ ನಿಮ್ಮ ಮಕ್ಕಳು ನಿಮಗೆ ತಲೆ ಹೊಡೆಯೋ ಕಾಲ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಒಬ್ಬರು ಸಂಘಟನೆ ಆಗ್ಬೇಕು ಅಂತೇಳಿ ಕೇಳ್ಕೊಂತೀನಿ. ಕೂಡಿಸಿ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇದೇ ಹುಮ್ಮಸ್ಸು ಇದೇ ಮುಂದಿನ ದಿನದಲ್ಲಿ ಇರಲಿ ಅಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತೀನಿ. ಎಲ್ಲರೂ ನೀವು ಏನ್ ಮಾಡ್ತಾ ಇದ್ದೀರ ಅಂದ್ರೆ ಏನೂ ಆಗಲ್ಲ. ಮಾಡೋದಾದ್ರೆ ಒಂದು ಕೇಸ್ ಹಾಕೋಬಹುದು. ಏನ್ ಮಾಮೂಲಿ ಅಟ್ರಾಸಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ 307 ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಬಿಟ್ರೆ ಏನೇನು ಮಾಡ್ತಾ ಇಲ್ಲ. ಬ್ಯಾಚ್ ವೈದು ಇಸ್ಬಿಟ್ ಆಡ್ತಾರೆ ಅನ್ನೋದಾದ್ರೆ ಒಂದ್ಸಲಿ ಫಸ್ಟ್ ಬ್ಯಾಚ್ಗೆ 20-25,000 ಒಬ್ಬ ಪೊಲೀಸೇ ಹೋಗಿ ಕಲೆಕ್ಟ್ ಮಾಡ್ತಾನೆ ಅಂದ್ರೆ ಅಧಿಕಾರಿಗಳು ನೆಚ್ಚ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಕಣ್ಮುಚ್ಕೊಂಡು ಕೂತಿದಾರೆ ಹಂಗಾದ್ರೆ ಅಧಿಕಾರಿಗಳು ಸಂಬಳ ತಗೊಂಡು ಯಾರಿಗೋ ಕೆಲಸ ಮಾಡೋದಾದ್ರೆ ಇನ್ನೇನಕ್ಕೆ ಬೇಕು? ಇವತ್ತು ಮಹಿಳೆಯರಿಗೆ ಏನ್ ಅನ್ಯಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಹೆಣ್ಮಕ್ಳು ಬೀದಿಲಿ ಓಡಾಡೋದು ಕಷ್ಟ ಆಗಿದೆ. ಮುಂದಿನ ದಿನದಲ್ಲಿ ಯಾವ ರೀತಿ ಹೆಣ್ಮಕ್ಳು ಓಡಾಡ್ಬೇಕು ಅಂತ ಗೊತ್ತಿಲ್ಲ. ಒಂದು ಕಂಪ್ಲೇಂಟ್ ಮಾಡಿದ್ರೆ ಒಂದು ಮಹಿಳೆ ಅದನ್ನ 24 ಗಂಟೆ ಒಳಗಡೆ ಮೊಬೈಲ್ ಟ್ರಾಪ್ ಮಾಡಿದ್ರೆ ತೆಗಿಬೋದಲ್ವಾ? ಯಾಕೆ ಅದನ್ನ ತೆಗ್ಸಕ್ ಆಗ್ತಾ ಇಲ್ಲ? ನಾನ್ ಬೈದಿಲ್ಲ ಅಂದ್ರೆ ಬೈದ್ರನ್ನು ಹುಡುಕ್ಬೋದಲ್ವಾ? ಫೋನ್ ಕೊಟ್ಟವನ್ಗೆ ಯಾರ್ಯಾರು ಬ್ಯಾಂಕ್ ದರೋಡೆ ಆಡೋರನ್ನೇ ನೀವು ಕಲೆಕ್ಟ್ ಮಾಡ್ತಾರೆ 24 ಗಂಟೆ ಒಳಗೆ. ಅಟ್ಲೀಸ್ಟ್ ಇದನ್ನ ನೀವು ಕಲೆಕ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದೀರಾ ಭದ್ರಾವತಿಲಿ ಅಂತ ಹೇಳಿ ಅರ್ಥ ಆಗ್ತಾ ಇದೆ. ಬರೀ ಮೇಲ್ನವರು ಗೊತ್ತಿರೋ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದು ನಿಜ ಅಲ್ವಾ? ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅದು ತನಿಖೆ ಏನಾಗಿದೆ ಮುಖ್ಯ ಅಲ್ವಾ? ಇವತ್ತು ಯಾವ್ದೋ ಬ್ಯಾಂಕ್ ರಾಬರಿ ಆದ್ರೆ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ನವರು ವಿತಿನ್ 2 ಡೇಸ್ ಒಳಗೆ ಔಟ್ ಆಫ್ ಸ್ಟೇಟ್ ಅಲ್ಲಿ ಹೋಗಿ ಎಲ್ಲ ಬಚ್ಚಿಟ್ಟು ಅವರು ಇಟ್ಕೊಂಡ್ಬರುವಂತ ಶಕ್ತಿ ಕರ್ನಾಟಕ ಪೊಲೀಸ್ ಇದೆ. ಅದು ನಾವೆಲ್ಲ ಹೆಮ್ಮೆ ಪಡಬೇಕು. ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡುವಂತ ವಿಚಾರ ಇದೆ. ಆದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ಏನು ಕೆಲಸ ಆಗ್ತಾ ಇಲ್ಲ. ಯಾಕೆ ಭಯನ? ಬಹುಶಃ ನಿಮ್ಮನ್ನ ಏನ್ ಮಾಡ್ಕೋಬಹುದು? ಅಧಿಕಾರಿ ವರ್ಗದವ್ರನ್ನ ಏನ್ ಮಾಡಬಹುದು? ರಾಜಕಾರಣಿಗಳು ನಮಗೂ ಸೀಮಿತ ಬರೀ 5 ವರ್ಷ. ಒಬ್ಬ ರಾಜಕಾರಣಿಗೆ ಅಧಿಕಾರ ಕೊಡೋದು ಬರೀ 5 ವರ್ಷ. ಆದ್ರೆ ತಾವುಗಳು 60 ವರ್ಷ ಕೆಲಸ ಮಾಡಬಹುದು. ಯಾಕಂದ್ರೆ ನಮ್ಮಂತ ರಾಜಕಾರಣಿಗಳ ಹಲವಾರು ಜನನ ರಾಜಕೀಯಕ್ಕೆ ತಂದು ಬಿಟ್ಟವರು ನೀವು ಪೊಲೀಸ್ ಅಧಿಕಾರಿಗಳು. ಬಹುಶಃ ನನ್ನ ಸ್ನೇಹಿತ ಅಪ್ಪಾಜಿ ಗೌಡ್ರು ಹೇಳೋರು, ನಾನು ರಾಜಕಾರಣ ಬಂದಿರೋದಕ್ಕೆ ಚಂದ್ರಶೇಖರ್ ಉದಾಹರಣೆ ಇರ್ಬೋದು, ಲಿಂಗಾರೆಡ್ಡಿ ಉದಾಹರಣೆ ಇರ್ಬೋದು, ಅವರಿಂದ ನಾನು ಪಾಠವನ್ನು ಕರೆದು ನಾನು ರಾಜಕಾರಣ ಬಂದಿದ್ದೆ. ಯಾಕಂದ್ರೆ ಅಧಿಕಾರಿಗಳು ಒಳ್ಳೇದಾಗಬೇಕು, ಕೆಟ್ಟದಾಗಬೇಕು. ನೀನ್ ಬರೋದಕ್ಕೆ ಮುಂಚೆ ಒಂದು 10 ನಿಮಿಷ ಬಂದ್ರೆ ನಾನು ಅವ್ರು ಬುದ್ಧಿ ಕಳಿಸ್ತೀನಿ, ಆಮೇಲೆ ಕರ್ಕೊಂಡು ಹೋಗಿ ಅವ್ರು ಸರಿ ಆಗ್ತಾರಂತ. ರಾಜಕಾರಣ ಎಲ್ಲ ಹೋಗ್ಲಿ ಬಿಡಿ ಅಂತ ನಾವು ಹೇಳೋದಿಲ್ಲ. ಬಹುಶಃ ಏನಾಗಿದೆ ರಾಜಕಾರಣ ಹುನ್ನಾರದಲ್ಲಿ ಏನಾಗುತ್ತೆ, ಇವತ್ತು ನಮ್ಮ ಕಾರ್ಯಕರ್ತರು JDS ಇರ್ಬೋದು, ಬಿಜೆಪಿ ಕಾರ್ಯಕರ್ತರಿಗೆ ಕೇಸ್ ಆಗದೆ. ಏನೋ ಅವನು JDS ಅವನು ಬಿಜೆಪಿ ಇವನು ತೊಂದರೆ ಕೊಡ್ಬೋದು. ತೊಂದರೆ ಕೊಟ್ಟರೆ ಎದುರ್ಕೊಂಡು ಅವನು ನಮ್ಮ ಹತ್ರ ಬರಬೇಕು, ನಮ್ಮ ಹತ್ರ ಬರ್ಬೇಕಂದ್ರೆ ಒಂದೇ ಒಂದು ಹೆದರಿಕೆಗಾಗಿ ಸಲುವಾಗಿ ಇವತ್ತು ಹೋರಾಟ ಎಲ್ಲ ಕೆಲಸ ಮಾಡ್ತಾರೆ. ಮಾತು ಎತ್ತಿನ ಅಟ್ರಾಸಿಟಿ ತಿನ್ನಾಡ್ಸೋನು ಅವ್ನು ಯಾವ ಚಾಕ್ ಕುಚ್ಚಿಲ್ಲ, ಆಮೇಲೆ ಚಾಕ್ ಎತ್ತಿಲ್ಲ, ತಲವಾರು ಎತ್ತಿಲ್ಲ, ಆದ್ರೆ ತಿನ್ನಾಡ್ಸೋನು, ಆಮೇಲೆ ಅಟ್ರಾಸಿಟಿ. ಇದು ತಡಿಬೇಕು. ಸತ್ಯವನ್ನು ಮತ್ತೆ ಸತ್ಯವನ್ನು ಕೇಸ್ ಆಗೋ ವಿಚಾರ ನಾವು JDS ನಾಯಕರಾದ ನಾಯಕಿಯಾದ ಶಾರದಾ ಅಪ್ಪಾಜಿ ಗೌಡ್ರೆ ಹಾಗೂ ಎಲ್ಲ ಬಿಜೆಪಿ JDS ಕಾರ್ಯಕರ್ತರೆ, ಸಾಕಷ್ಟು ವಿಚಾರಗಳು ಈ ಇನ್ಸಿಡೆಂಟ್ ಆಗಿ ಮಾರನೇ ದಿವಸ ಸಾಕಷ್ಟು ಇದು ನಮ್ಮ MP BY ರಾಘವೇಂದ್ರ ಅವರ ಸಲಹೆ ಮೇರೆಗೆ ನಮ್ಮ ಅಧ್ಯಕ್ಷ ಧರ್ಮಪ್ರಸಾದ್ ಅವರ ನೇತೃತ್ವದಲ್ಲಿ ಸಡನ್ ಆಗಿ ಸಾಕಷ್ಟು ಹೋರಾಟಗಳು ತಕ್ಷಣ ಮಾಡಿದ್ವಿ. ಭದ್ರಾವತಿಯಲ್ಲಿ ಏನ್ ಮಾತಾಡಬೇಕು ಸಾಕಷ್ಟು ಅವತ್ತಿನ ದಿವಸನೇ ಮಾತಾಡಿದ್ದೀವಿ. ಇವತ್ತು JDS ಪಕ್ಷದ ಕೋರಿಕೆ ಮೇರೆಗೆ ಅವ್ರಿಗೆ ಇಂಡಿಯಾ ಅಲಯನ್ಸ್ ಗೌರವ ಕೊಟ್ಟು ಇವತ್ತು ನಾವು ಸಹಿತ ಈ ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಮತ್ತೆ ಒಂದು ಸ್ವಲ್ಪ ಹೊರಗಡೆ ಇದು ಏನು ಅಪ್ಪಾಜಿ ಗೌಡ್ರ ಬಗ್ಗೆ ಚರ್ಚೆ ಹಿಂದೆ ಅಪ್ಪಾಜಿ ಗೌಡ್ರು ಮಾಡ್ತಾ ಇಲ್ಲ ಅನ್ನೋದು ಚರ್ಚೆ ಮಾಡ್ತಾ ಇದೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಒಂದು
ನಿರಂತರವಾಗಿ ನಡೆತಿರುವಂತ ಭ್ರಷ್ಟಾಚಾರ, ಓಸಿ, ಎಸ್ಪಿ, ಅಂದರ್ಬಾರ್, ಅರಣ್ಯ ನಾಶ ಮತ್ತು ಮರಳು ತಂದೆ ಇವುಗಳನ್ನ ಮಾಡ್ತಿರೋ ವಿರುದ್ಧ ಇವತ್ತು ಭದ್ರಾವತಿಯನ್ನ ಉಳಿಸಿ, ಭದ್ರಾವತಿಯನ್ನ ರಿಪಬ್ಲಿಕ್ ಮಾಡಬೇಡಿ ಅಂತೇಳಿ ಇವತ್ತು ಶಾರದಾ ಅಪ್ಪಾಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಿ ಬಂಧುಗಳೇ. ಇವತ್ತು ಈ ಪ್ರತಿಭಟನೆಗೆ ನಿಖಿಲ್ ಕುಮಾರಸ್ವಾಮಿ ಬರಬೇಕು, ನಮ್ಮ ಮಾತಾಡೋಣ ಕೇಳಿಕೊಂಡು ಯಾರು ಇಲ್ಲಿ ಬಂದಿಲ್ವೋ ತಿಳಿದವರು ಬಾಯಿಗೆ ತಿಳಿಸಿ ಭದ್ರಾವತಿಯನ್ನು ಉಳಿಸುವಂತಹ ಕಾರ್ಯಕ್ರಮ ಆಗ್ಬೇಕು. ನಿಖಿಲ್ 12 ಗಂಟೆಗೆ ಅಕ್ರಮ ಮರಳುಗಾರಿಕೆಯನ್ನ ತಡೆಯಲು ಹೋದಾಗ ಈ ಊರಿನ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಅವಾಶ್ಯಗಳನ್ನು ಬೈದು ಮಹಿಳೆಯರನ್ನು ಗೊತ್ತಿಲ್ಲದೆ ನಿಂದಿಸಿ ಅವರಿಗೆ ಧಮಕಿ ಹಾಕ್ತಾರೆ. ಇವತ್ತು ಇಡೀ ಟಿವಿ ಮಾಧ್ಯಮಗಳಲ್ಲಿ ಮೊಬೈಲ್ ಬರ್ತಾ ಇದೆ ಬಸವೇಶ್ BS ಅಂತ. ಆದ್ರೆ ನಮ್ಮ ಭದ್ರಾವತಿಯ ಪೊಲೀಸ್ ಅಧಿಕಾರಿಗಳು ಅಸಹಾಯಕರಾಗ್ಬಿಟ್ಟಿದ್ದಾರೆ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇದೇನು ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ. ಅಧಿಕಾರ ಕೆಲವೇ ದಿವಸ ಮರಿಕೊಂಡು ಆಗುತ್ತೆ. ಈಗಾಗಲೇ ಸರ್ಕಾರ ನೋಡ್ತಾ ಇದೀವಿ, ನಾನು ನೀನು ಅಂತ. ಹಾಗಾಗಿ ದಯಮಾಡಿ ಪೊಲೀಸ್ ಅಧಿಕಾರಿಗಳು ಅಸಹಾಯಕರಾಗಬೇಡಿ. ಇವತ್ತು ಯಾರು ತೊರೆಯುತ್ತಾರೋ ನಿಖಿಲ್ ಕುಮಾರಸ್ವಾಮಿ ಅವರೇ, ಯಾರು ತೊರೆಯುತ್ತಾರೋ JDS ಕಾರ್ಯಕರ್ತರನ್ನ, BJP ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಒಂದು 307 ಒಂದು ಅಟ್ರಾಸಿಟಿ. ಪೊಲೀಸ್ ಇಲಾಖೆ ಗೊತ್ತಿರೋದು 2 ಸೆಕ್ಷನ್, ಒಂದು 307 ಒಂದು ಅಟ್ರಾಸಿಟಿ. ಯಾರ ಮೇಲೆ? BJP JDS. ನೆಕ್ಸ್ಟ್ ಅಕ್ರಮ ದಂಧೆ ಮರಳನ್ನ ಹಿಡಿತಾ ಇದ್ರೆ ಅಂತ ತೋರಿಸಿದ್ರು, ಲೈವ್ ಲೊಕೇಶನ್ ಹಾಕಿದ್ರು. ಅಧಿಕಾರಿ ಹಿಡಿಗಳು ಸರಿಯಿಲ್ಲ. ಭದ್ರಾವತಿಯಲ್ಲಿ ಇಸ್ಪೀಟು ಶಿಫ್ಟ್ ಲೆಕ್ಕ, ಮಾರ್ನಿಂಗ್ ಒಂದು ಶಿಫ್ಟ್, ಮಧ್ಯಾಹ್ನ ಒಂದು ಶಿಫ್ಟ್, ಸಂಜೆ ಶಿಫ್ಟ್, ರಾತ್ರಿ ಶಿಫ್ಟ್ ಸಂದರ್ಭ ಲೊಕೇಶನ್ ಹಾಕಿ ಕಳಿಸಿದ್ರು. ಪೊಲೀಸರು ಹೇಳ್ತಾರೆ, ಸ್ವಾಮಿ ಚಂದ್ರೇಗೌಡರು ಫೋನ್ ಮಾಡಿದ್ದಾರೆ, ನೀವೆಲ್ಲ ಹೋಗಿ ಹೇಳ್ತೀರಿ. ದಿನಕ್ಕೆ ಶಾಸಕ ಮಗನಿಗೆ 15 ಲಕ್ಷ, ದಿನಕ್ಕೆ ಎಷ್ಟು? 15 ಲಕ್ಷ ದಿನಕ್ಕೆ. ಓಸಿ ಯಾರು ಅವ್ರ ಮನೆ ಕಾಂಪೌಂಡ್ ಹೋಗ್ತಾರೆ ಅವರು ಓಸಿ ಆಡಿಸ್ಬೋದು, ಯಾವ ಅಧಿಕಾರಿಗಳು ಹಿಡಿಯಂಗಿಲ್ಲ. ಕ್ರಿಕೆಟ್ ಬೆಟ್ಟಿಂಗ್ ಅವ್ರ ಕಾಂಪೌಂಡ್ ಇರೋರು ಮಾಡಿಸ್ಬೋದು, ಯಾರು ಹಿಡಿಯಂಗಿಲ್ಲ. ಅಕ್ರಮ ಮನೆತನಕ್ಕೆ ಅವ್ರ ಕಾಂಪೌಂಡ್ ಮಾಡ್ಬೋದು, ಯಾರು ಹಿಡಿಯಂಗಿಲ್ಲ.